ಮನೆ ತಗೊಳಕ್ಕೆ ಸಾಲ ಸಿಗುತ್ತೆ ಅಂದ ತಕ್ಷಣ ಅವ್ರಿಗೆ ಸಾಲ ತಗೊಂಡು ಬೇಗ ಮನೆ ತಗೊಂಡ್ಬಿಡ್ಬೇಕು ಅನ್ನೋ ಧಾವಂತ ಇರುತ್ತೆ ಹೊರತು ಸಾಲನ ಯಾವ ರೀತಿ ತಗೋಬೇಕು, ಅದು ಎಷ್ಟು ವರ್ಷದ ಕಮಿಟ್ಮೆಂಟ್, ಸಾಲ ತಗೊಳ್ಳುವಾಗ ಹೇಗೆಲ್ಲ ಮೋಸನೂ ಆಗ್ಬಹುದು ಅನ್ನೋ ಯಾವ ಆಲೋಚನೆ ಕೂಡ ಇರೋದಿಲ್ಲ. ಹೋಮ್ ಲೋನ್ ಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ NBFCಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಏನ್ ಮಾಡಬಹುದು ಅಂತ ಹೇಳಿದ್ರೆ ಅವರಿಗೆ ಅನುಕೂಲ ಆಗುವ ಹಾಗೆ ಹೋಮ್ ಲೋನ್ ನ ಅಗ್ರಿಮೆಂಟ್ ಗಳನ್ನ ಮಾಡ್ಕೋಬಹುದು, ಹೋಮ್ ಲೋನ್ ನ ಡಿಸ್ಪರ್ಸ್ ಮಾಡಬಹುದು. ಈ ಮೂಲಕ ಪರೋಕ್ಷವಾಗಿ ಸಾಲ ತೆಗೆದುಕೊಂಡಿರುವಂತಹ ವ್ಯಕ್ತಿ ತೊಂದರೆಗೆ ಒಳಗಾಗೋ ಸಾಧ್ಯತೆ ಇರುತ್ತೆ. ಏನಪ್ಪಾ ಅಂದ್ರೆ ಎಲ್ಲಾ ಬ್ಯಾಂಕ್ಗಳು ಮೋಸ ಮಾಡ್ಬಿಡ್ತಾವ, ಎಲ್ಲಾ NBFCಗಳು ಮೋಸ ಮಾಡ್ಬಿಡ್ತಾವ, ಹಂಗ ಆಗಲ್ಲ. ಆದರೆ ನಿಮಗೆ ಗೊತ್ತಿಲ್ಲದೆ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ಯಾವಾಗ್ಲೂ ಅಷ್ಟೇ, ಯಾವುದೇ ಪ್ರಾಡಕ್ಟ್ ಅನ್ನ ಸೆಲ್ ಮಾಡೋ ವ್ಯಕ್ತಿ ತನಗೆ ಲಾಭ ಆಗೋಂಗೆ ಸೆಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಿಮಗೆ ಲಾಭ ಆಗೋಂಗೆ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಿದ್ರೆ ಮಾತ್ರ ಆ ಸಾಲದ ಹೊರೆಯನ್ನ ನೀವು ಹೊತ್ತು ಅದರಿಂದ ಲಾಭ ಮಾಡ್ಕೋಬಹುದು.